ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಗಳಲ್ಲಿ, ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಅದರಲ್ಲೂ ಸಹ ನಾವು ಸಾಕಷ್ಟು ಬಾರಿ ಏನೇನೋ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀವಿ, ಉಪ್ಪಿನ ಋಣ ತೀರಿಸಬೇಕು. ನಾವು ಯಾರಿಗಾದರೂ ಕೃತಜ್ಞತೆಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ, ಸರ್ ನಿಮ್ಮ ಉಪ್ಪಿನ ಋಣ ತೀರಿಸಬೇಕು, ತಾಯಿ ನೀವು ಕೊಟ್ಟಿರೋ ಊಟ ಆಹಾರ ಕೊಡಿ, ಆ ಉಪ್ಪಿನ ಋಣ ತೀರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಏನು ಈ ಉಪ್ಪು? ಉಪ್ಪಿಗೇನಷ್ಟು ಮಹತ್ವ? ಉಪ್ಪು ಐಶ್ವರ್ಯವರ್ಧಕ ಅಂತೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು ಉಪ್ಪು. ಅದಕ್ಕೆ ಹೇಳ್ತೀವಿ ನಾವು ಎಷ್ಟೋ ಸರಿ ಅಕ್ಷಯ ತೃತೀಯ ದಿವಸ ಬಂಗಾರ ಬೆಳ್ಳಿ ಅವರ ಶಕ್ತಾನುಸಾರ ಎಲ್ಲರೂ ತೊಗೊಂಬರ್ತಾರೆ, ಏನೇನೋ ತರ್ತಾ ಇರ್ತಾರೆ. ನಾವಂತೂ ಕೆಲವರಿಗೆ ಹೇಳ್ತಾ ಇರ್ತೀವಿ, ನೀವು ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇಡೀ ಉಪ್ಪು ತೊಗೊಂಬನ್ನಿ ಸಾರ್ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಆ ಉಪ್ಪು ಐಶ್ವರ್ಯವರ್ಧಕ ಅಂತ ಕೂಡ ಹೇಳ್ತೀವಿ. ಹೇಗೆ ಐಶ್ವರ್ಯವರ್ಧಕ? ಹೇಗೆ? ಅದಕ್ಕೆ ಉಪ್ಪಿಗೆ ಕೆಲವೊಂದು ಧರ್ಮ ಮಾರ್ಗಗಳು ಜೊತೆಗೆ ನೀತಿ ನಿಬಂಧನೆಗಳು ಕೂಡ ಇದೆ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಹಿಂದಿನ ನಮ್ಮ ಚಿಕ್ಕ ವಯಸ್ಸಿನ ಜೀವನದಲ್ಲೂ ಕೂಡ ನಾವು ಸಾಕಷ್ಟು ಕೇಳಿರ್ತಕ್ಕಂಥದ್ದು, ನಾವು ಉಪ್ಪನ್ನು ಹೆಸರು ಹೇಳಲೇಬಾರ್ದು ಅಂತೂ ಕೂಡ ಶಾಸ್ತ್ರಗಳು ಹೇಳ್ತಾ. ಅದರಲ್ಲೂ ಸಹ ಸಂಧ್ಯಾಕಾಲದ ನಂತರ ಉಪ್ಪು ಅಂತ ಅನ್ನೋ ವರ್ಡೇ ಯೂಸ್ ಮಾಡಬಾರ್ದು, ಅಲ್ಲಿ ಲವಣ ಅಂತ ಹೇಳಬೇಕು ಅಂತೂ ಕೂಡ ಪೂರ್ವಿಕರು ನಮ್ಗೆ ಹೇಳ್ಕೊಡ್ತಾ ಇದ್ರು. ನಾವು ಉಪ್ಪು ಅಂದರೆ ಅವ್ರು ಬೈಯೋರು, ಬೇಡ ಬೇಡ ಹಾಗೆ ಅನ್ಬೇಡಿ, ಉಪ್ಪು ಅನ್ಬಾರ್ದು, ಇಷ್ಟೊತ್ತಲ್ಲಿ ಲವಣ ಅನ್ಬೇಕು ಅಂತ ಹೇಳೋರು. ಹಾಗಾಗಿ ಆ ಲವಣದ ಮಹತ್ವ ಏನು, ಐಶ್ವರ್ಯವರ್ಧಕ ಹೇಗೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ ಸ್ವಲ್ಪ ಅದಕ್ಕೆ ಪುರಾವೆ ನೋಡೋಕೆ ಹೋದಾಗ, ಸಾಕ್ಷಾತ್ ಐಶ್ವರ್ಯ ರೂಪಿಣಿ ಸಕಲ ಸೌಭಾಗ್ಯಗಳನ್ನು ಕೊಡ್ತಕ್ಕಂಥ ತಾಯಿ ಇವತ್ತಿನ ಸಹ ಎಲ್ಲವೂ ಕೂಡ ಧನಂ ಮೂಲಂ ಇದಂ ಜಗತ್ ಅಂತಕ್ಕಂಥ ಮಾತಿಗೆ ಪೂರಕವಾಗಿ ಆ ಶ್ರೀ ಮಹಾಲಕ್ಷ್ಮಿ ಹುಟ್ಟಿದ್ದು ಸಮುದ್ರ ಮಂಥನ ಕಾಲದಲ್ಲಿ. ಆ ಉಪ್ಪಿನ ಅಂದರೆ ಸಮುದ್ರದಲ್ಲಿ ಏನಿರುತ್ತೆ ಉಪ್ಪು, ಸಮುದ್ರದ ನೀರು ಏನು ನೀರು? ಉಪ್ಪು ನೀರು. ಆ ಉಪ್ಪಲ್ಲಿ ಹುಟ್ಟಿದಂಥ ತಾಯಿ ಕೂಡ ಆಗಿರೋದ್ರಿಂದ ಆ ಉಪ್ಪಿಗೆ ಅಷ್ಟು ಮಹತ್ವ ಕೂಡ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳ್ತೀವಿ, ಸೊ ಉಪ್ಪು ಆ ಐಶ್ವರ್ಯವರ್ಧಕ ಆಗಿರ್ತಕ್ಕಂಥ ಆ ಉಪ್ಪು ನಾವು ಹೇಳ್ತಾರೆ ಶಾಸ್ತ್ರದಲ್ಲಿ ತುಳಿಯಬಾರ್ದು. ಉಪ್ಪು ಎಲ್ಲೂ ಅಷ್ಟೇ ಮನೆಯಲ್ಲಿ ಹಾಕಿ ಉಪ್ಪಿನ ಮೇಲೆ ನಡಿಬಾರ್ದು, ಉಪ್ಪು ಕಾಲಿಗೆ ತಾಕಬಾರ್ದು ಅಂತೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಅದರ ಜೊತೆಗೆ ಕೈಯಿಂದ ನಾವು ಕೈಯಲ್ಲಿ ಉಪ್ಪು ಮುಟ್ಟಿ ಯಾರಿಗೂ ಕೈಯಿಂದ ಉಪ್ಪನ್ನು ಕೊಡಬಾರ್ದು ಅಂತೂ ಕೂಡ ಶಾಸ್ತ್ರ. ಏನಾಗುತ್ತೆ ಅಂದರೆ ಅದಕ್ಕೆಲ್ಲ ಬೇರೆ ಬೇರೆ ವಿಧಿವಿಧಾನಗಳು, ಬೇರೆ ಬೇರೆ ಒಂದು ಫಲಿತಾಂಶ ಕೂಡ ಇದೆ. ಅದು ಬೇಡ, ಒಟ್ಟಲ್ಲಿ ಉಪ್ಪು ತುಳಿಬಾರ್ದು, ಉಪ್ಪು ಕೈಯಿಂದ ಕೊಡಬಾರ್ದು ಅಂತ ಹೇಳುತ್ತೆ. ಹಾಗೆ ಸಂಬಳ ಬಂದಾಗ ನಮಗೆ ಹಣಕಾಸು ಏನಂದರೆ ತುಂಬ ಖರ್ಚಾಗುತ್ತೆ ಸ್ವಾಮಿ, ನನಗೇನೋ ಸಂಬಳ ಬರುತ್ತೆ ಆದರೆ ಏನೂ ನಿಲ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಸುಮಾರು ಜನ ಹೇಳ್ತಾರೆ. ನಿಮಗೆ ಸಂಬಳ ಬಂದಾಗ ನಿಮ್ಮ ಕೈಯಾರೆ ₹1 ಕಾಯಿನ್ನು ಆ ಉಪ್ಪಿನ ಡಬ್ಬ ಇಟ್ಟು ಅದರಲ್ಲಿ ಉಪ್ಪಿನ ಡಬ್ಬದಲ್ಲಿ ₹1 ಕಾಯಿನ್ ಹಾಕಿ ಪ್ರತಿ ತಿಂಗಳು ಅದನ್ನು ಬದಲಾಯಿಸ್ತಾ ಇದ್ದಿದ್ದೆ ಆದರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಅಂತೂ ಕೂಡ ಶಾಸ್ತ್ರಗಳಲ್ಲೂ ಕೂಡ ಹೇಳುತ್ತೆ. ಆ ಒಂದು ಉಪ್ಪಿನಲ್ಲೇ ಹಾಕಿದ ಆ ₹1 ಬೇಕಾದರೆ ನೀವು ಪರ್ಸಲ್ಲಿ ಬದಲಾಯಿಸ್ಕೊಳ್ಳೋ ಸಮಯದಲ್ಲಿ ನಿಮ್ಮ ಜೋಬಲ್ಲಿ ಇಟ್ಕೊಂಡು ಓಡಾಡಿದ್ರೆ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ. ಇಷ್ಟೊಂದು ಮಹತ್ವ ಆ ಉಪ್ಪಿಗೆ ಇದೆ. ಇವತ್ತು ಆಹಾರಕ್ಕೆ ಉಪ್ಪಿಲ್ಲ ಅಂದರೆ ಆಹಾರದ ರುಚಿನೇ ಇರೋದಿಲ್ಲ. ಹಾಗೆ ಜೀವನದಲ್ಲೂ ಕೂಡ ಐಶ್ವರ್ಯವರ್ಧಕ ಅಂದರೆ ಈ ಉಪ್ಪು ಕೂಡ ಆಗುತ್ತೆ. ಹಾಗಾಗಿ ಉಪ್ಪನ್ನು ನಾವು ಲವಣ ಅಂತೂ ಕೂಡ ಹೇಳ್ತೀವಿ. ಇನ್ನು ಗಾಜಿನ ಗ್ಲಾಸಿನಲ್ಲಿ ಒಂದು ಉಪ್ಪನ್ನು ಒಂದು ಇಡೀ ಉಪ್ಪು ಹಾಕಿ ನೀವು ಮೂಲೆಗಳಲ್ಲಿ ಇಟ್ಟಿದ್ದೆ ಆದರೆ ಇದು ಗಾಜಿನ ಗ್ಲಾಸು. ಎಷ್ಟೋ ಜನ ಈ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಈ ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ಇಡ್ತಾರೆ, ಅದು ರಾಂಗ್. ಅದು ಗಾಜಿನ ಗ್ಲಾಸಿನಲ್ಲಿ ಉಪ್ಪನ್ನು ಹಾಕಿ ಮನೆಯ ಮೂಲಗಳಲ್ಲಿಟ್ಟರೆ ವಾಸ್ತು ಶಕ್ತಿ ಕೂಡ ವೃದ್ಧಿ ಆಗುತ್ತೆ. ಅದರ ಜೊತೆಗೆ ಮನೆಯಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ, ತುಂಬ ಕೋಪ, ತುಂಬ ಮನೆಯಲ್ಲಿ ಯಾವಾಗಲೂ ರಾದ್ದಾಂತಗಳಿದ್ದಿದ್ದೆ ಆದರೆ ಕೆಂಪು ವಸ್ತ್ರದಲ್ಲಿ ಒಂದು ಇಡೀ ಉಪ್ಪನ್ನು ಹಾಕಿ ಕೆಂಪು ವಸ್ತ್ರದಲ್ಲಿ ಅದನ್ನು ಮನೆಯ ಒಂದು ಒಂದು ಅಥವಾ ಸಿಂಹದ್ವಾರಕ್ಕೆ ಏನು ಕರಿತೀವಿ ಆ ಸಿಂಹದ್ವಾರಕ್ಕೆ ಈ ಒಂದು ಇಡೀ ಉಪ್ಪು ಹಾಕಿದ ಕೆಂಪು ವಸ್ತ್ರವನ್ನು ಕಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇಷ್ಟು ಮಹತ್ವ ಇರತಕ್ಕಂಥ ಉಪ್ಪು ಕೂಡ ಇದಾಗಿದೆ. ಹಾಗಾಗಿ ಉಪ್ಪಿಗೆ ಐಶ್ವರ್ಯವರ್ಧಕ ಅಂತೂ ಕೂಡ ಹೇಳ್ತಾ, ಎಲ್ಲವೂ ಅನುಭವದ ಆಧಾರದ ಮೇಲೆ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.